ಈ ಲವ್, ಬ್ರೇಕಪ್, ಪ್ಯಾಚಪ್ ಇವೆಲ್ಲ ಮನುಷ್ಯನ ಜೀವನದಲ್ಲಿ, ಅದು ಯೌವನದಲ್ಲಿ ಸರ್ವೇ ಸಾಮಾನ್ಯ. ಆದ್ರೆ ಇವೆಲ್ಲ ಪ್ರೈವೇಟ್ ಆಗಿದ್ರೆ ಚಂದ. ಪಬ್ಲಿಕ್ ಮಾಡ್ಕೊಂಡ್ರೆ ಹೋಗೋಬರೋರೆಲ್ಲ ಉಚ್ಚೆ ಉಯ್ದು ಪಬ್ಲಿಕ್ ಟಾಯ್ಲೆಟ್ ಗಿಂತ ವಾಸನೆ ಹೊಡೆಯೋಕ್ ಶುರು ಆಗ್ಬಿಡುತ್ತೆ. ಈಗ ಸದ್ಯಕ್ಕೆ ಈ ವರುಣ್ ವರ್ಷ ಅವ್ರ ವಿಷಯದಲ್ಲಿ ಆಗಿರೋದು ಇದೇನೆ. ಇವರಿಗೆ ವೈಯಕ್ತಿಕ ಜೀವನಕ್ಕೂ ಸಾರ್ವಜನಿಕ ಜೀವನಕ್ಕೂ ವ್ಯತ್ಯಾಸನೇ ಇಲ್ಲ ಶಿವ. 4 ಗೋಡೆ ಮಧ್ಯೆ ನಡೆದಿರೋ ವಿಷಯ, 4 ಗೋಡೆ ಮಧ್ಯೆ ಬಗೆಹರಿಸ್ಕೊಳ್ಳೋ ವಿಷಯನ ತಕೊಂಡ್ಬಂದು ಜನಕ್ಕೆಲ್ಲ ಗೊತ್ತಾಗಂಗ್ ಮಾಡ್ಕೊಂಡ್ ಕುಂತವ್ರೆ. ಇವರಿಗೆ ಲವ್, ನೋವು, ಬ್ರೇಕಪ್, ಪ್ಯಾಚಪ್, ಓಕಪ್, ಮೇಕಪ್, ಲಾಕಪ್ ಎಲ್ಲ ಕಂಟೆಂಟೇ ಶಿವ. ಇನ್ನು ನೆಕ್ಸ್ಟ್ ಲೆವೆಲ್ ಅಂದ್ರೆ ಇವರಿಗೆ ಡಿಪ್ರೆಷನ್ ಅನ್ನೋದು ಒಂದು ಕಂಟೆಂಟ್. ಇವ್ರು ಡಿಪ್ರೆಷನ್ ಕ್ಯೂರ್ ಆಗೋದು ಸೈಕಿಯಾಟ್ರಿಸ್ಟ್ ಕೊಡೋ ಕೌನ್ಸಿಲಿಂಗ್ ಇಂದ, ಮೆಡಿಸಿನ್ ಇಂದ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಲೈಕ್ಸ್, ವ್ಯೂಸ್, ಕಮೆಂಟ್ಸ್, ರೆವಿನ್ಯೂ ಇಂದ. ಅದೇನೋ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದಾಗಿ ಜನ ಕಾಗೆನೆ ಕೊಂಬೆ ಬೀಳ್ಸಿದ್ದು ಅಂದ್ರಂತೆ. ಅದನ್ನೇ ಕಾಕತಾಳೀಯ ಅನ್ನೋದು. ಈಗ ಇಲ್ಲಿ ಬಿಗ್ ಬಾಸ್ ಶುರು ಆಗ್ತಿರೋದಕ್ಕೂ, ಈ ವರ್ಷ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದಕ್ಕೂ, ಇದು ದೊಡ್ಡ ನ್ಯೂಸ್ ಆಗಿರೋದಕ್ಕೂ ಇದು ಪಕ್ಕ ಬಿಗ್ ಬಾಸ್ ಗಿಮಿಕ್ ಅಂತ ಜನ ಎಲ್ಲ ಉಗಿತಾವ್ರೆ. ಇದೇ ವರ್ಷ ವರುಣ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಶುರುವಾಗೋ ಸ್ವಲ್ಪ ದಿನಗಳ ಮುಂಚೆ ಬ್ರೇಕಪ್ ಅನ್ಕೊಂಡು ಸ್ಟೇಟಸ್ ಹಾಕೊಂಡು ಕಾಂಟ್ರವರ್ಸಿ ಮಾಡಿದ್ರು. ಈಗ 1 ವರ್ಷಗಳ ಬಳಿಕ ಮತ್ತೆ ಬಿಗ್ ಬಾಸ್ ಶುರುವಾಗೋ ಸಮಯಕ್ಕೆ ಮತ್ತೊಂದು ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದವ್ರೆ. ನಿಜವಾಗ್ಲೂ ಇದು ಗಿಮಿಕ್, ಇದು ಕಾಕತಾಳಿಯನ್ನ ಇಲ್ಲ ಕಾಕ ಮುಂತಾಳಿನ ಅಂತ ನೋಡ್ಕೊಂಡ್ ಬರೋಣ ಬನ್ರಪ್ಪ. ಸುಸ್ವಾಗತ. ಈ ನಿಬ್ಬಾ ನಿಬ್ಬಿ ವರುಣ್ ವರ್ಷ ಬ್ರೇಕಪ್ ಆದಾಗ ಇವ್ರಿಗಿಂತ ಇವ್ರ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಗಳೇ ಬಹಳ ನೊಂದ್ಕೊಂಡ್ಬಿಟ್ಟಿದ್ರು. ಗಿಣಿ ಸಾಕಿ ಗಿಡ್ಗನ್ ಮಾಡಿ ಕುಕ್ಕಿಸ್ಕೊಂಡ್ರಂತೆ. ಹಂಗೆ ಇವ್ರ ಲವ್ ಗೆ ಸಪೋರ್ಟ್ ಮಾಡ್ಕೊಂಡು ಇವ್ರನ್ನ ಬೆಳೆಸ್ಕೊಂಡ್ ಬಂದಿದ್ದವರು ಇವ್ರ ಬ್ರೇಕಪ್ ಸುದ್ದಿ ಕೇಳಿ ಹುಡುಗರು ಸಿನಿಮಾದಲ್ಲಿ ಹೀರೋಗಳ ತರ ಆಗೋಗಿದ್ರು. ಯಾವತ್ ನಮ್ ಬಗ್ಗೆ ಯೋಚನೆ ಮಾಡದೆ ಬೇರೆ ಬೇರೆ ಆದ್ರು ಅವತ್ತೇ ಸತ್ತೋಗ್ಬಿಟ್ರು. ಇವರಿಬ್ರು ಇಂಡಿಪೆಂಡೆಂಟ್ ಆಗಿ ವಿಡಿಯೋಸ್ ಮಾಡಿದ್ರೆ ಇವ್ರ ಅಪ್ರಾಣೆಗೂ ಫೇಮಸ್ ಆಗ್ತಿರ್ಲಿಲ್ಲ. ಇವರಿಬ್ರು ಒಳ್ಳೆ ಜೋಡಿ ಅಂತ ಜನ ಇವರನ್ನ ಫಾಲೋ ಮಾಡಿದ್ದು, ಸಪೋರ್ಟ್ ಮಾಡಿದ್ದು. ಆದ್ರೆ ಇವರು ಬೆಳೆಯೋ ತನಕ ಜನ 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 ಬೆಳೆದ್ಮೇಲೆ ಜೇಬು ತುಂಬಾ ಹಣ ಅಂತ ದುಡ್ಡಿಂದ ಬಿದ್ದು ದೂರ ಆದ್ರು. ಅಲ್ಲಿಗೆ ಇದು ಪ್ರೀತಿ ಹೆಂಗಾಗುತ್ತೆ? ಸಿನಿಮಾ, ಸೀರಿಯಲ್ ನಟ ನಟಿಯರು ತೆರೆ ಮೇಲೆ ಕಪಲ್ ತರ ಆಕ್ಟ್ ಮಾಡ್ತಾರೆ. ಇವರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ರಿಯಲ್ ಲೈಫ್ ಅಲ್ಲೇ ಆಕ್ಟ್ ಮಾಡ್ತಾರೆ. ಸೈಮಾ ಅವಾರ್ಡ್ ತರ ಕೈಮಾ ಅವಾರ್ಡ್ ಏನಾದ್ರು ಇದ್ರೆ ಅದನ್ನ ಇವ್ರಿಗೆ ಕೊಡ್ಬೇಕು ಶಿವ. ಅಂದಂಗೆ ಇದೆಲ್ಲ ಮುಗ್ದು ಹತ್ತತ್ರ 1 ವರ್ಷ ಆಗಿತ್ತು. ಈ ವರ್ಷ ತನ್ನ ಹೆಸರಿಗೆ ತಕ್ಕಂತೆ 1 ವರ್ಷ ಬಿಟ್ಕೊಂಡು ಹೋಗಿ ಇವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇನ್ನು ಈ ವಿಚಾರ ಕಿವಿಗೆ ಬೀಳ್ತಿದ್ದಂಗೆ ನ್ಯೂಸ್ ಚಾನೆಲ್ಸ್ ನವರು ಹಾಕೊಂಡು ಉಜ್ಜಿದ್ದು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ರೀಲ್ಸ್ ಸ್ಟಾರ್. ಆಮೇಲೆ ನೋಡಿದ್ರೆ ಇವಳು ಯೂಟರ್ನ್ ಹೊಡೆದ್ಲು. ಅಣ್ಣ ಯೂಟರ್ನ್ ಮೂವಿ ಕ್ಲೈಮ್ಯಾಕ್ಸ್ ತರ ಫುಲ್ senti.com ಹೊಡೆದ್ಬಿಟ್ಟ. ನಾನು ಮೊದಲು ನ್ಯೂಸ್ ಚಾನೆಲ್ಸ್ ನೋಡಿ ಇದೇನ್ ಶಿವ ಈ ವರುಣ್ ಇಂತ ಕಚಡನ ಅನ್ಕೊಂಡೆ. ಆಮೇಲೆ ಈ ಹುಡುಗಿ ಸ್ಟೇಟಸ್ ನೋಡಿ ಈ ನ್ಯೂಸ್ ಚಾನೆಲ್ಸ್ ನವರಿಗೆ ಏನ್ ಬಂದಿರೋದು ದೊಡ್ಡ ರೋಗ, ಇಲ್ದೇ ಇರೋ ಸುದ್ದಿನೆಲ್ಲ ಹಬ್ಸಿ ಆ ವೈಕ್ಳು ಜೀವನ ಹಾಳು ಮಾಡ್ತಾವ್ರಲ್ಲ ಅಂತ ಬೈಕಂಡೆ. ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡುವಂತ ಡೀಟೇಲ್ ಆಗಿ ಚೆಕ್ ಮಾಡಿದೆ ಶಿವ. FIR ನಲ್ಲಿ ಏನಿದೆಯೋ ಅದನ್ನೇ ನ್ಯೂಸ್ ಚಾನೆಲ್ಸ್ ನವರು ಯಥಾವತ್ತಾಗಿ ಹೇಳಿದ್ದಾರೆ. ನನ್ನ ಖಾಸಗಿ ಫೋಟೋವನ್ನು ಕಳಿಸಿದ್ದಾನೆ. ಇದನ್ನ ನೋಡಿ ಶಾಕ್ ಆಗಿ ಈ ರೀತಿ ಯಾಕೆ ಕಳಿಸ್ತಿದ್ದೀಯಾ ಅಂತ ನಾನು ಕೇಳಿದ್ದೆ. ಮೊದ್ಲೇ ಜನರಿಗೆ ದರ್ಶನ್ ಅವ್ರ ವಿಷಯದಲ್ಲಿ ನ್ಯೂಸ್ ಚಾನೆಲ್ಸ್ ಕಂಡ್ರೆ ಆಗ್ತಿಲ್ಲ. ಸೊ ಈ ಹುಡುಗಿ ನ್ಯೂಸ್ ಚಾನೆಲ್ಸ್ ಅವ್ರ ಮೇಲೆ ಗೂಬೆ ಕೊಡ್ಸಿ ತಾನ್ ಸೇಫ್ ಆಗೋಣ ಅಂತ ಅನ್ಕೊಂಡ್ಲು. ಆದ್ರೆ ನ್ಯೂಸ್ ಚಾನೆಲ್ ಅವ್ರು ಬಿಡ್ತಾರಾ? ಇಲ್ಲ ಸರ್, ಇಲ್ಲ. ಇವಳ ಬಗ್ಗೆನೆ ಹಾಕೊಂಡ್ ರುಬ್ಬಿದ್ರು. ಮಾಧ್ಯಮಗಳಲ್ಲಿ ಬರ್ತಿರೋದು ಸುಳ್ಳು ಸುದ್ದಿ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಇದು ನಿಜವಾದ ಡ್ರಾಮಾ. ಇಷ್ಟೆಲ್ಲಾ ನ್ಯೂಸೆನ್ಸ್ ಮಾಡಿ ನ್ಯೂಸ್ ಆಗಿ ಈಗ ಕ್ಲಾರಿಟಿ ಕೊಡಕ್ಕೆ ಇಬ್ರು ಒಂದೊಂದ್ ಚಾನೆಲ್ ನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅಲ್ಲ ಇವ್ರಿಗೆ ಇವ್ರ ಲೈಫ್ ಬಗ್ಗೆನೇ ಕ್ಲಾರಿಟಿ ಇಲ್ಲ, ಇನ್ನು ಜನಕ್ಕೆ ಏನ್ ಕ್ಲಾರಿಟಿ ಕೊಡ್ತಾರೆ ಅಂತೀನಿ. ಈ ಹುಡುಗಿನೇ ಕೊಟ್ಟಿರೋ ಹೇಳಿಕೆನ ಈ ಹುಡುಗಿನೇ ಸುಳ್ಳು ಅಂದ್ಮೇಲೆ ಈ ಹುಡುಗಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಆಯ್ತಲ್ಲ. ಆದ್ರೆ ಸ್ಟೇಷನ್ ಅಲ್ಲಿ ಹೇಳಿರೋ ಸುಳ್ಳು ಅಥವಾ ಸ್ಟೇಟಸ್ ಅಲ್ಲಿ ಹಾಕಿರೋ ಸುಳ್ಳು ಅಂತ ಈ ಹುಡುಗಿನೇ ಕ್ಲಾರಿಟಿ ಕೊಡ್ಬೇಕು. ಅಂದಂಗೆ ಈ ಹುಡುಗಿ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಇದೆಲ್ಲ ನಡೆದಿರೋದು 2023ರಲ್ಲಿ ಗೋರಿ ಕಟ್ಟಾದ್ಮೇಲೆ ಚಟ ಕಟ್ಟ ಕುಂತ್ರು ಅಂದಂಗೆ ಎಲ್ಲಾ ಮುಗಿದ್ಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟವಳಲ್ಲ. 1 ವರ್ಷ ಏನ್ ಕೋಮಾದಲ್ಲಿದ್ಲಾ ಅಂತ ಅಥವಾ ಬಿಗ್ ಬಾಸ್ ಅನೌನ್ಸ್ ಆಗ್ಲಿ ಅಂತ ಕಾಯ್ತಿದ್ಲೇನೋಪ್ಪ. ಇನ್ನು ಈ ಹುಡುಗಿ ತನ್ನ ಸ್ಟೇಟಸ್ ನಲ್ಲಿ ಹಾಕೊಂಡಿರೋದೇನು, ತಾನ್ ಕಂಪ್ಲೇಂಟ್ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾದಲ್ಲಿರೋ ವಿಡಿಯೋಸ್ ಗಳನ್ನ ಡಿಲೀಟ್ ಮಾಡಿಸೋ ಬಗ್ಗೆ ಅಂತ. ರೀಲ್ಸ್ ನ ಡಿಲೀಟ್ ಮಾಡಿಸೋಕೆ ಪೊಲೀಸ್ ಸ್ಟೇಷನ್ ವರ್ಗ ಹೋಗ್ಬೇಕಿತ್ತೆ. ಮೆಟ್ರೋ ಸ್ಟೇಷನ್ ಅಲ್ಲಿ ಕುಂತು ಸಮಸ್ಯೆ ಬಗೆಹರಿಸ್ಕೋಬಹುದಿತ್ತಪ್ಪ. ಈ ಹುಡುಗಿ ಕಂಪ್ಲೇಂಟ್ ಕೊಡುವಾಗ ಇದು ಪಬ್ಲಿಕ್ ಆಗಲ್ಲ ತಾನೆ ಅಂತ ಪೊಲೀಸರಿಗೆ ಕೇಳ್ಕೊಂಡ್ಲಂತೆ. ಪೊಲೀಸರು ಕೋಲೆ ಬಸವಂತರ ತಲೆ ಆಡಿಸಿ ನ್ಯೂಸ್ ಚಾನೆಲ್ಸ್ ಗಳಿಗೆ ವಿಷಯ ಬಿಟ್ಬಿಟ್ರಂತೆ. ಅಲ್ಲ ನೀವುಗಳು 4 ವರ್ಷದಿಂದ 4,000 ವಿಡಿಯೋಸ್ ಮಾಡ್ಕೊಂಡು ಲವ್, ರೊಮ್ಯಾನ್ಸ್, ಬ್ರೇಕಪ್, ಡಿಪ್ರೆಷನ್ ಎಲ್ಲ ಪಬ್ಲಿಕ್ ಮಾಡಿ ಕೊನೆಗೆ ನೀವು ಕೊಡೋ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಗೌಪ್ಯವಾಗಿರ್ಬೇಕು ಅಂದ್ರೆ ಹೆಂಗ್ ತಾನೇ ಆಯ್ತದೆ? ನೀವೇ ಬಯಸಿಕೊಂಡ ಪಬ್ಲಿಸಿಟಿ ನಿಮಗೆ ಬಳಸಿಕೊಂಡು ಬಂದು ಬಗ್ಗಿಸ್ಕೊಂಡು ಬಡಿತಿದೆ ಅಷ್ಟೇ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಈ ಪುಣ್ಯಾತ್ಮ ಹೊತ್ಕೊಂಡು ವಿಡಿಯೋ ಮಾಡೋದ್ನಲ್ಲ, ಕಣ್ಣೆಗ್ ಝೂಮ್ ಹಾಕಿ ನೋಡಿದ್ರು ಒಂದು ತೊಟ್ಟು ಕಣ್ಣೀರ್ ಕಾಣ್ಲಿಲ್ಲ.
ಹಂಗಂತ ನಾನು ಹೇಳಿಲ್ಲ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಜ್ಞರುಗಳು ಅಭಿಪ್ರಾಯ ತಿಳಿಸಿದ್ದಾರೆ. ಇನ್ನು ಇವನ್ ಹೇಳ್ಕೊಟ್ಟಿರೋದೇನು, ನಾನ್ ಬ್ಲಾಕ್ ಮೇಲ್ ಮಾಡೋದು, ಕೊಲೆ ಬೆದರಿಕೆ ಮಾಡೋದೆಲ್ಲ ಮಾಡ್ತೀನಾ, ನಾನು ಫ್ಯಾಮಿಲಿ ಬಾಯಿ ಅಂತ. ಬಾಯೋ ಬದ್ನೆ ಕಾಯೋ, ಇವನು ಹೇಳೋದು ಸತ್ಯನೇ ಆದ್ರೆ ಇವನ್ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಈ ಹುಡುಗಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದರಿಂದ ನ್ಯೂಸ್ ಚಾನೆಲ್ಸ್ ನವರು ತನ್ನ ಮಾನಹರಣ ಮಾಡಿದ್ದಾರೆ. ಇದರಿಂದ ತನ್ನ ಇಮೇಜ್ ಹಾಳಾಗಿದೆ, ಫ್ಯಾಮಿಲಿ ರೆಪ್ಯುಟೇಷನ್ ಡ್ಯಾಮೇಜ್ ಆಗಿದೆ ಅಂತ ಇವಳ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬೇಕಿತ್ತು. ಆಗ ಜನಕ್ಕೆ ಇವನ್ ಮೇಲೆ ನಂಬಿಕೆ ಬಂದಿರೋದು. ಇನ್ನು ಈ ಗಂಡು ಮೊನ್ನೆ ಗೊಳೋ ಅಂತ ಅಳ್ತಿದ್ ನೋಡಿ ಎಲ್ಲ ಒಂದ್ ವಾರ ಅನ್ನ ನೀರು ಬಿಟ್ಟು ಮೂಲೆಯಲ್ಲಿ ಮುದ್ಕಿ ತರ ಕುಂತಿರ್ತಾನೆ ಅನ್ಕೊಂಡ್ರೆ ಮಾರನೇ ದಿನನೇ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋನಲ್ಲ. ಅದಕ್ಕೆ ಹಾಕಿರೋ ಕ್ಯಾಪ್ಷನ್ ನೋಡಿ, ಜಸ್ಟ್ ಎನ್ ಆಕ್ಟ್ ಹಾರ್ಟ್. ರಿಯಲ್ ಲೈಫ್ ಅಲ್ಲಿ ಆಕ್ಟಿಂಗ್ ಮಾಡೋದು, ಆಕ್ಟ್ ಮಾಡೋ ಜಾಗದಲ್ಲಿ ರಿಯಲ್ ಲೈಫ್ ತೋರಿಸೋದು. ಈ ರೀಲ್ಸ್ ಅಲ್ಲಿ ತಾನು ಲವ್ ಮಾಡಿರೋ ಹುಡುಗಿ ನನಗೆ ಮೋಸ ಮಾಡಿದ್ಲು ಅಂತ ತೋರಿಸಿದಾನೆ. ಆ ಹುಡುಗಿ ಊರು ಕೊಡಗು, ಆ ಹುಡುಗಿಗೊಬ್ಳು ತಂಗಿ ಇದ್ದಾಳೆ ಅಂತ ಹಿಂಟ್ ಕೊಟ್ಟ ಮೇಲೆ ಇವನು ಯಾರಿಗೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಕಂಡು ಹಿಡಿದೋರಕ್ಕೆ ಜನಗಳೇನ್ ದಡ್ರೆ. ಇಲ್ಲಿ ಈ ತರ ರೀಲ್ಸ್ ಮಾಡ್ಬಿಟ್ಟು ಇನ್ನೊಂದ್ ಚಾನಲ್ ಅಲ್ಲಿ ಕೂತ್ಕೊಂಡು ಏನ್ ಪುಂಗಿದಾನೆ ನೋಡ್ರಪ್ಪ. ಆ ಕಾರಣಕ್ಕೋಸ್ಕರ ನಾನು ಅವ್ರ ಬಗ್ಗೆ ಒಂದು ವಿಷಯ ನಾನು ಹೇಳ್ತಿಲ್ಲ, ನಾನು ಹೇಳೋದಕ್ಕೂ ಹೋಗಲ್ಲ, ಇನ್ ಮುಂದೆನೂ ಹೇಳಲ್ಲ. ಇನ್ನು ಇದು ನೋಡಿ, ಒಂದ್ ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳ್ತಾನೆ ನೆಗೆಟಿವ್ ಕಮೆಂಟ್ ತಗೊಂತೀನಿ, ಯಾಕಂದ್ರೆ ನೆಗೆಟಿವ್ ನನ್ನ ಬೂಸ್ಟ್ ಮಾಡೋದು. ಪಾಸಿಟಿವ್ ತಗೊಂಡ್ರೆ ಬಿಡು ಗುಡ್ ವಾವ್ ಸೂಪರ್ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ, ಏನೇ ಕೆಲಸ ಮಾಡಕ್ ಹೋಗಲ್ಲ. ಅದೇ ತನ್ನ ಚಾನಲ್ ನಲ್ಲಿ ನೆಗೆಟಿವಿಟಿನ ತಡ್ಕೊಳಕ್ ಆಗ್ತಿಲ್ಲ ಅಂತ ಗೊಳೋ ಅಂತ ಹೇಳ್ತಾನೆ. ಅಲ್ಲ ಇವರೆಲ್ಲ ಏನ್ ಗಜನಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಅಂತ ಎಲ್ಲೆಲ್ಲಿ ಏನೇನ್ ಮಾತಾಡಿರ್ತಾರೆ ಅಂತ ಇವರಿಗೆ ನೆನಪಿರೋಲ್ವಾ? ಅಥವಾ ಮೋಟಿವೇಟೆಡ್ ಬೈ ಪ್ರತಾಪ್ ಅಂಡ್ ಪ್ರದೀಪ್ ಯೂನಿವರ್ಸಿಟಿನ ಮೈಕ್ ಸಿಕ್ತು ಅಂತ ಇಲ್ಲ ತುಂಗಕ್ಕೆ, ಅಥವಾ ಜನ ದಡ್ಬಡಿ ಮಕ್ಕಳು ಸಿಂಪತಿ ಡ್ರಾಮಾ ಮಾಡ್ಕೊಂಡು ಈಸಿಯಾಗಿ ಯಾಮಾರಿಸಬಹುದು ಅನ್ಕೊಂಡ್ಬಿಟ್ಟವ್ರೆ ಅನ್ಸುತ್ತೆ. ಇವ್ರುಗಳ ಆಡ್ತಿದ್ ನೋಡಿದ್ರೆ ಏನೋ ಲೈಲಾ ಮಜುನು, ಯಶು ರಾಧಿಕಾ, ಸೋನು ಐಫೋನು ಲವ್ನು ಮೀರಿಸ್ಬಿಡ್ತೀವಿ ಅನ್ನಂಗಿತ್ತು. ಈಗ ನೋಡಿದ್ರೆ ಹಂದಿನ ಈ ತರ ಕಿತ್ತ ಆಡ್ತಾ ಇದಾರೆ. ಇವ್ರು ಈಗಿನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಇವ್ರ ಹಳೆ ವಿಡಿಯೋಸ್ ನೋಡಿದ್ರೆ ನಮ್ಗೆ ಮುಜುಗರ ಆಗುತ್ತೆ, ವಾಕರಿಕೆ ಬರುತ್ತೆ. ಲೈಫ್ ಲಾಂಗ್ ಜೊತೆಗೆ ಇರ್ತೀಯ ಅಂತ ಹೇಳು, ಅವಾಗ ಆಫ್ ಮಾಡ್ತೀನಿ. ಇನ್ನು ಅವ್ರ ಹಳೆ ವಿಡಿಯೋಸ್ ಗಳನ್ನ ಅವರೇ ವಾಪಸ್ ನೋಡ್ಬಿಟ್ರೆ ಅವ್ರದನ್ನ ಅವರೇ ಹಿಸುಕೊಂಡು ಸೊತ್ತೋಗ್ಬಿಡ್ತಾರೆ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಹಳೆದ್ನೆಲ್ಲ ಡಿಲೀಟ್ ಮಾಡಿಸ್ಬೇಕು ಅಂತ ಈ ಪಾರ್ಟಿ ಸರ್ಕಸ್ ಮಾಡ್ತಿರೋದು. ಆದ್ರೂ ಈ ನಿಬ್ಬಾ ನಿಬ್ಬಿ ಕತೆ ನೋಡಿದ್ಮೇಲೆ ನನ್ಗನ್ಸಿದ್ದು ಅದೇನೋ ಸೊಳ್ಳೆ ನುಗ್ಗದ್ಮೇಲೆ ಪರ್ದೆ ಕಟ್ಕೊಂಡ್ರು, ಸೊಳ್ಳೆ ಹೊಡೆದ್ಮೇಲೆ ಕೋಟೆ ಬಗ್ಲ ಹಾಕೊಂಡ್ರು ಅಂದಂಗೆ ಇವರೇ ಇವರ ಪ್ರೈವೇಟ್ ಲೈಫ್ ನ ಪಬ್ಲಿಕ್ ಮಾಡ್ಕೊಂಡು ಪರ್ಸನಲ್ ಮ್ಯಾಟರ್ನೆಲ್ಲ ಪಸರ್ ಮಾಡ್ಕೊಂಡು ಸಾವಿರಾರು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನ ನೂರಾರು ಜನ ನೂರಾರು ಶೇರ್ ಮಾಡಿ ಜಗಜ್ಜಾಹೀರ್ ಆದ್ಮೇಲೆ ಈಗ ಅದೆಲ್ಲ ಡಿಲೀಟ್ ಆಗ್ಬಿಡ್ಬೇಕು, ತನ್ನ ಹಿಸ್ಟರಿ ಕ್ರಿಸ್ಟಲ್ ಕ್ಲಿಯರ್ ಆಗ್ಬಿಡ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಅಂತೀನಿ. ರೂಮರ್ ಮಾಡಿದ್ರೆ ಬಯಲಿಗೆ ಬರ್ತಾರಂತೆ, ನನ್ನ ಮಕ್ಕಳು ನೀವು ಬಯಲಲ್ಲೇ ಮಾಡಿದ್ರೆ. ಇನ್ನು ಇವರು ಇದನ್ನೆಲ್ಲ ಬಿಗ್ ಬಾಸ್ ಗೋಸ್ಕರ ಮಾಡ್ತಿದಾರೋ, ಕಂಟೆಂಟ್ ಗೋಸ್ಕರ ಮಾಡ್ತಿದಾರೋ, ಅಥವಾ ನಿಜವಾಗ್ಲೂ ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ಈ ತರ ಒಬ್ರಿಗೊಬ್ರು ತೇಜೋವಧೆ ಮಾಡ್ಕೊಂಡು ಒಬ್ರು ಮಾನನ ಇನ್ನೊಬ್ರು ಪಬ್ಲಿಕ್ ಅಲ್ಲಿ ಹರಾಜ್ ಹಾಕೊಂಡು ಹೋದ್ರೆ ಇವ್ರಿಗೆ ಸಿಗೋದು ಸಾಧನೆ ಅಲ್ಲ, ವೇದನೆ, ರೋದನೆ, ಯಾತನೆ. ಸೂಪರ್ ಆಗಿದೆ.